ಸದ್ಯ ನನ್ನ ಅಕ್ಕನೂ ಅವಳು ರಾಜ್ಕುಮಾರನು ಒಂದು ಮಾಡಿದ್ಯಲ್ಲ ದೇವ್ರೆ, ಅದೇ ನನಗೆ ದೊಡ್ಡ ಸಮಾಧಾನ. ನನಗಂತೂ ನನ್ನ ಗಂಡನ ಜೊತೆ ಬಾಳೋ ಪುಣ್ಯ ಕೇಳ್ಕೊಂಬಂದಿಲ್ಲ. ಕಡೆ ಪಕ್ಷ ನನ್ನ ಅಕ್ಕ ಅವಳು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ನೆಮ್ಮದಿಯಿಂದ ಸಂತೋಷದಿಂದ ಬಾಳಂಗೆ ಮಾಡಪ್ಪ. ನನ್ನ ಅಕ್ಕನ ಸಂತೋಷಕ್ಕೆ ಅವಳು ರಾಜ್ಕುಮಾರನ ಸಂತೋಷಕ್ಕೆ ಯಾರ ಕಣ್ಣು ಬೀಳ್ದಿರಂಗೆ ನೋಡ್ಕೊಳಪ್ಪ. ಏನೋ ನಾನು ನನ್ನ ರಾಜ್ಕುಮಾರ ಜಗಳ ಆಡ್ದಿರ್ಲಿ ಅಂತ ದೇವ್ರಲ್ಲಿ ಬೇಡ್ಕೋತಿದ್ದ. ಹೆದರ್ಕೋಬೇಡ ಚಿನ್ನು, ನಾನು ನನ್ನ ರಾಜ್ಕುಮಾರ ಯಾವಾಗ್ಲೂ ಹೀಗೇನೆ. ಎಷ್ಟೇ ಜಗಳ ಆಡಿದ್ರು ಒಂದ್ಸಲ ಅಲ್ಲ 1000 ಸಲ ಜಗಳ ಆಡಿದ್ರು ಹೀಗೇನೆ. ನಂಗ ಅವನ್ ಧ್ವನಿ ಕೇಳಿದ ತಕ್ಷಣ ಎಲ್ಲ ಮರ್ತ್ ಬಿಡ್ತೀನಿ. ಅವನು ಅಷ್ಟೇ, ನನ್ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತ್ ಬಿಡ್ತಾನೆ. ಡೋಂಟ್ ವರಿ. ದೋವರಿ ಅಂತೆ ದೋವರಿ. ನೀನು ನಿನ್ನ ರಾಜ್ಕುಮಾರ ಜಗಳ ಆಡ್ಬೇಕಾರೆ ನನಗೆಷ್ಟು ಸಂಕಟ ಆಗಿತ್ತು ಅಂತ ನಿನ್ಗೇನು ಗೊತ್ತು? ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂದಂಗೆ ಆಗಿತ್ತು. ಅಕ್ಕ, ಇನ್ಮ್ಯಾಕೆ ನಿನ್ನ ರಾಜ್ಕುಮಾರನ ಜೊತೆ ಜಗಳ ಆಡೋದಾಗ್ಲಿ, ಅವ್ರಿಗೆ ಬೇಜಾರು ಮಾಡೋದಾಗ್ಲಿ, ತಮಾಷೆ ಮಾಡೋದಾಗ್ಲಿ ಮಾಡಿದ್ರೆ ಅಷ್ಟೇ ಆಮ್ಯಾಕೆ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಅಕ್ಕ, ಒಟ್ಟಿಗೆ ಬಾಳೋಣ ಅಂತ ಮಾತು ಕೊಟ್ಟು ಒಪ್ಕೊಂಡವರು, ಒಟ್ಟಿಗೆ ಅಪ್ಕೊಂಡು ಜೊತೆಗೆ ಬಾಳ್ತೀವಿ ಅಂತ ಹೇಳ್ದವರು ಯಾವತ್ತೂ ಅವ್ರ ಮಾತು ಮರಿಬಾರ್ದು ಕಣಕ್ಕ. ಕಟ್ಕೊಂಡವ್ರನ್ನ ಬಿಟ್ಕೊಡೋ ಕಷ್ಟ, ಬಿಟ್ಟು ಹೋಗೋ ಕಷ್ಟ ನಿನ್ಗೇನು ಗೊತ್ತಕ್ಕ? ನನಗೆ ಗೊತ್ತು. ನೀನು ಚಿನ್ನು ನಿಂಗೇನು ಗೊತ್ತಿಲ್ಲ, ಚಿನ್ನು ನಿಂಗೇನು ಗೊತ್ತಿಲ್ಲ ಅಂತ ಬಾಯಿ ಮುಚ್ಚೋದ್ರಾಗೆ ಇರ್ತೀಯ. ನಿನ್ಗೇನು ಗೊತ್ತು? ಯಾವ್ದಾರ ಸ್ಕೂಲ್ ಪುಸ್ತಕದಾಗ ಬರ್ದವ್ರ ಪ್ರೀತಿ ಹೆಂಗ್ ಮಾಡೋದು, ಬಾಳ್ವೆ ಹೆಂಗ್ ಮಾಡೋದು ಅಂತ? ಅಯ್ಯೋ, ನೀನ್ ಓದ್ ಕೆಟ್ಟೆ, ನಾನು ಓದ್ದೇರೆ ಕೆಟ್ಟೆ ಅಷ್ಟೇ. ಇವತ್ತು ಹೇಳ್ತಾ ಇದ್ದೀನಿ, ಹುಷಾರ್, ಅಂದ್ರೆ ಬಿ ಕೇರ್ಫುಲ್ ಅಂತ. ನೀನೇನಾದ್ರೂ ನಿನ್ ರಾಜ್ಕುಮಾರನ ಜೊತೆ ಜಗಳ ಆಡಿದ್ಯೋ, ನಾನು ಇಷ್ಟಪಡೋ ರಾಜ್ಕುಮಾರದಿಂದ ಹೆಂಗ್ ದೂರ ಹೋದ್ನೋ, ನಿನ್ನಿಂದನೂ ಹಂಗೆ ದೂರ ಹೊಂಟೋಯ್ತೀನಿ. ಚಿನ್ನು, ಆ ಒಂದ್ ಮಾತ್ ಮಾತ್ರ ಹೇಳ್ಬೇಡ. ಈಗಾಗ್ಲೇ ಒಂದ್ಸತಿ ಕಳ್ಕೊಂಡಿದ್ದು ಮತ್ತೆ ಸಿಗಲ್ಲ ಅನ್ನೋದು ಅರ್ಥ ಆಗಿದೆ. ಕಳ್ಕೊಂಡಿದ್ ಕನ್ಸು ಮತ್ತೆ ನನ್ ಕಣ್ ತುಂಬ್ಕೊಂಡಿದೆ. ಅದೇ ನನ್ ಪುಣ್ಯ. ಆತರ ಮಾತಾಡ್ಬೇಡ ಚಿನ್ನು. ನೋಡು, ಇನ್ಮೇಲೆ ನನ್ ರಾಜ್ಕುಮಾರನ್ ಜೊತೆ ತಮಾಷೆನೂ ಮಾಡಲ್ಲ, ಜಗ್ಳನೂ ಆಡಲ್ಲ. ಓಕೆನಾ? ಈಗ ನೀನು ಓಕೆ ಅಕ್ಕ. ನಿಮ್ಮಿಬ್ರು ಜಗಳದಾಗೆ ನಾನು ಮಾಡ್ಬೇಕಿರೋ ಎಲ್ಲ ಕೆಲ್ಸನೂ ಬಿಟ್ಬಿಟ್ಟಿದ್ದೀನಿ. ಈಗ ನೆಮ್ಮದಿ ಆಯ್ತು. ಈಗೆಲ್ಲ ಚಕ ಅಂತ ಮಾಡ್ಬಿಡ್ತೀನಿ. ಓಕೆನಾ? ದೇವ್ರೆ, ನಾನು ನಿನ್ನನ್ನು ಯಾವತ್ತೂ ಏನೂ ಕೇಳಲಿಲ್ಲ. ಆದರೂ ನಾನು ಕೇಳದೆ ಇರೋದನ್ನೆಲ್ಲ ಕೊಟ್ಟಿದ್ಯಾ. ಜನ್ಮ ಕೊಟ್ಟು ತಂದೆ ತಾಯಿ ಪ್ರೀತಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗೆಳೆಯ, ಗಂಡ, ಅಜ್ಜಿ, ತಾತ ಎಲ್ಲ ಕೊಟ್ಟಿದ್ಯಾ ದೇವ್ರೆ. ಸಾಲ್ದು ಅಂತ ಸತ್ತೋದ್ ನನ್ನ ತಂಗಿನ ಚಿನ್ನು ರೂಪದಲ್ಲಿ ನನ್ನ ಎದುರಿಗೆ ನಿಲ್ಸಿದ್ಯಾ. ಬೇಡ, ಏನೂ ಬೇಡ ದೇವ್ರೆ, ಇಷ್ಟೇ ಸಾಕು. ಆದರೆ ಒಂದು ಪ್ರಶ್ನೆ, ಚಿನ್ನು ಅಂತ ಸರಳವಾದ ಸುಂದರ ಹುಡುಗಿಗೆ ಯಾಕೆ ದೇವ್ರೆ ಇಷ್ಟೊಂದು ಕಷ್ಟ ಕೊಟ್ಟಿದ್ಯಾ? ನನ್ನ ತಂಗಿ ಅಂತವ್ರು ನೆಮ್ಮದಿಯಾಗಿದ್ರೆ, ಸುಖವಾಗಿದ್ರೆ, ಅವ್ರ ಜೊತೆ ಇರೋ 1000 ಜನ ಸುಖವಾಗಿರ್ತಾರೆ. ಪ್ಲೀಸ್, ನನ್ನ ತಂಗಿ ರಾಜ್ಕುಮಾರ ವಾಪಸ್ ಬರೋ ಹಾಗೆ ಮಾಡು. ಅವಳು ಸುಖವಾಗಿರೋ ಹಾಗೆ ಮಾಡು. ಬೇಕು ಅಂದ್ರೆ ನನ್ನ ಸುಖನ ಕಿತ್ಕೊಂಡು ನನ್ನ ತಂಗಿ ಕೊಡು ದೇವ್ರೆ, ಪ್ಲೀಸ್. ಈಗ ಆಗ್ತಾ ಇರೋ ಮದುವೆ ಕೋಟ್ಯಾಧೀಶರಂದು. ಕೋಟಿ ಗಟ್ಟಲೆ ಹಣ ಕಾಲುವೆ ನೀರು ಹರಿದಂಗೆ ಹರಿದೋಗುತ್ತೆ. ಈ ಕೋಟಿ ಕಾಲುವೆ ಹಣನ ನಾನು ನನ್ನ ಗದ್ದೆಗೆ ಹೆಂಗೆ ತಿರ್ಸ್ಕೊಳ್ಳೋದು?
ಇದಕ್ಕೆ ನಾನೊಂದು ಪ್ಲಾನ್ ಮಾಡಲೇಬೇಕು. ಇಲ್ಲದೆ ಇದ್ದರೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಂಗಾಗೋಗ್ಬಿಡುತ್ತೆ. ಈ ಕುಮುದಂದೇ ನನಗೊಂದು ಅಡ್ಗಾಲು. ಇಲ್ಲ ಇವಳು ಕಾಲು ಕತ್ತರಿಸ್ಬೇಕು, ಅಥವಾ ಕಾಲು ಮಡಿಸ್ಕೊಂಡು ನನಗೆ ಕೈ ಮುಗಿಬೇಕು. ಹಾಗೆ ಮಾಡದೇ ಇದ್ದರೆ ನನಗೆ ಈ ಮನೇಲಿ ಉಳ್ಗಾಲ ಇಲ್ಲ. ಈ ಬಳೆ ಎಲ್ಲಿ ತಗೊಂಡ್ರಿ? ಎಲ್ಲಿ ಸಿಕ್ತು? ರೀ, ನಿಮ್ಮನ್ನೇ ಕೇಳ್ತಿರೋದು. ಈ ಬಳೆಗಳನ್ನ ಎಲ್ಲಿಂದ ತಂದ್ರಿ? ಎಲ್ಲಿ ಸಿಕ್ತು? ಶ್ವೇತಾ, ಏನ್ ಕೇಳ್ತಿದ್ಯಾ ನೀನು? ನಾನು ಪ್ರೀತಿಯಿಂದ ದುಡ್ಡಿಂದ ತಂದಿರೋ ಬಳೆಗಳದು. ಗೊತ್ತು, ತುಂಬಾ ಚೆನ್ನಾಗೇ ಗೊತ್ತು. ಆದ್ರೆ ನನ್ನ ಪ್ರಶ್ನೆ ಅದಲ್ಲ. ಈ ಬಳೆಗಳನ್ನ ಎಲ್ಲಿಂದ ತಂದ್ರಿ? ಯಾವ ಅಂಗಡಿಯಿಂದ ತಂದ್ರಿ? ಇದ್ರ ಬಿಲ್ ಎಲ್ಲಿದೆ? ನಿನಗೆ ಬಳೆಗಳು ಮುಖ್ಯನಾ, ಬಿಲ್ ಮುಖ್ಯನಾ? ಕಾಲದಲ್ಲಿ ಬಂಗಾರ ತಗೊಂಡು ಅದಕ್ಕೆ ಬಿಲ್ ಹಾಕ್ಸಿದ್ರೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಬೇಕು ಗೊತ್ತಾ? ರಂಜಿತ್, ಸುಮ್ಮನೆ ಇಲ್ದೇ ಇರೋ ಕತೆ ಎಲ್ಲ ಹೇಳ್ಬೇಡಿ. ಇದನ್ನ ಎಲ್ಲಿಂದ ತಂದ್ರಿ ಅಂತ ಕೇಳ್ದೆ, ಹೇಳಿ ಅಷ್ಟೇ. ಶ್ವೇತಾ, ನೀನಿಗೆಲ್ಲ ಪ್ರಶ್ನೆ ಕೇಳಿ ನನ್ನ ಜೀವ ತಿಂತಿ ಅಂತ ಗೊತ್ತಿದ್ರೆ ನಾನು ನಿಂಗೆ ಬಳೆನೇ ತಂದು ಕೊಡ್ತಿರ್ಲಿಲ್ಲ. ಗಂಡಸು ಬದುಕೋಕೆ 1000 ದಾರಿ ಹುಡ್ಕೊಂತಾನೆ, ಅದರಲ್ಲಿ ದಾರಿ ಸಿಕ್ಕಿದ ಕಡೆ ನಡೀತಾನೆ. ಕೆಲಸ ಮಾಡಿದ್ಕೆ ದುಡ್ಡು ಸಿಕ್ತಾ ಫಸ್ಟ್ ಜ್ಞಾಪಕ ಬರೋದೇ ಹೆಂಡ್ತಿ. ಅವಳಿಗೇನು ಇಷ್ಟ ಅಂತ ಯೋಚನೆ ಮಾಡ್ತಾನೆ, ಅಂಗಡಿ ಅಡ್ರೆಸ್ ಜ್ಞಾಪಕ ಇರಲ್ಲ. ಮನಸ್ಸು ತುಂಬ ಹೆಂಡ್ತಿನೇ ತುಂಬಿರುವಾಗ ಅಂಗಡಿ ಅಡ್ರೆಸ್ ಹೇಗೆ ಜ್ಞಾಪಕ ಇರುತ್ತೆ ಹೇಳು? ನಾನು ನಿನಗೆ ಬಳೆ ತಂದು ಕೊಟ್ಟಿದ್ದೆ, ಪ್ರೀತಿಯಿಂದ ತಂದ್ಕೊಟ್ಟಿದ್ದೆ, ಮಹಾ ಅಪರಾಧನ ತರ ಹೇಳ್ತಿದ್ಯಲ್ಲ. ರಂಜಿತ್, ಏನಾಗಿದೆ ನಿಮ್ಗೆ? ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ. ಆಫ್ಟರ್ ಆಲ್ ನಾನೇನ್ ಕೇಳ್ದೆ? ಈ ಬಳೆಗಳನ್ನ ಎಲ್ಲಿಂದ ತಂದ್ರಿ ಅಂತ ಕೇಳ್ದೆ. ಅದಕ್ಕೆ ಉತ್ತರ ಹೇಳೋದ್ ಬಿಟ್ಟು ಏನೇನೋ ಮಾತಾಡ್ತಿದ್ದೀರಾ. ಇಷ್ಟಕ್ಕೂ ನಾನು ಯಾಕೆ ಕೇಳ್ದೆ ಅಂತ ಹೇಳಲಾ? ನಮ್ಮಮ್ಮಂಗೆ ಈ ಬಳೆ ಡಿಸೈನು ತುಂಬಾ ಇಷ್ಟ ಆಗಿದೆ ಅಂತೆ. ಶ್ವೇತಾ, ಈ ಕಾಲದಲ್ಲಿ ಇಂಥ ಬಳೆ ಸಿಗೋದೇ ಅಪರೂಪ. ನಿನ್ ಗಂಡಂಗೆ ಎಲ್ಲಿ ಸಿಕ್ತು? ನನ್ಗೂ ಇಂಥದ್ದೇ ಬಳೆ ಬೇಕು, ನನ್ನ ಮೊಮ್ಮಗಳ ಮದ್ವೆಗೆ ಇಂಥ ಬಳೆನೇ ಹಾಕೋಬೇಕು ಅಂದ್ರು. ಹಾಗೆ ಅಂಗಡಿ ಅಡ್ರೆಸ್ನ ತಗೋ ಅಂತ ಹೇಳಿದ್ರು. ಈ ಕಾಲದಲ್ಲಿ ಇಂಥ ಬಳೆ ಸಿಗೋದೇ ಅಪರೂಪ ಅಂದ್ರು. ಅದಕ್ಕೆ ಕೇಳ್ದೆ. ನೋಡು ಶ್ವೇತಾ, ನಿಮ್ಗೆ ಮನೇಲಿ ಕೂತ್ಕೊಂಡು ಮಾಡಕ್ಕೇನು ಕೆಲಸ ಇರಲ್ಲ. ಯಾವ ಊರಲ್ಲಿ ಏನ್ ಸಿಗುತ್ತೆ, ಯಾವ ಕೆರೆಯಲ್ಲಿ ಏನ್ ಸಿಗುತ್ತೆ, ಯಾವ ಗಲ್ಲಿಲಿ ಏನ್ ಸಿಗುತ್ತೆ, ಗಂಡ ಎಷ್ಟು ಕೊಡ್ತಾನೆ, ಗಂಡನಿಂದ ಕದ್ದು ಎಷ್ಟು ಇಟ್ಕೊಂತೀನಿ ಅನ್ನೋದೇ ಯೋಚನೆ ನಿಮಗೆ. ಆದ್ರೆ ಗಂಡಸಿನ ಯೋಚನೆ ಬೇರೆ ಇರುತ್ತೆ. ಹೆಂಡತಿ ಮಕ್ಕಳ ಕಷ್ಟ ಇಷ್ಟ ಅಂತ ಅವನ ಕಥೆನೇ ಬೇರೆ ಇರುತ್ತೆ. ಪ್ರೀತಿಯಿಂದ ದುಡ್ದು ಬಳೆ ತಂದು ಕೊಟ್ರೆ, ಅಯ್ಯೋ ಅಲ್ಲಿಂದ ಯಾಕೆ ತಂದ್ರಿ, ನನ್ನ ತಮ್ಮಂಗೆ ಹೇಳಿದ್ರೆ ಇನ್ನೂ 15 ರೂಪಾಯಿ ಉಳಿಸ್ತಿದ್ದ, ಚಿನ್ನ ತಗೊಂಡ್ರೆ ನಂಬಿಕೆ ಇರೋರ್ ಕಡೆನೇ ತಗೋಬೇಕು. ಎಲ್ಲ ಏನ್ ರಗಳೆ ಶ್ವೇತಾ? ಅಕ್ಕಿ ತಗೊಳಕ್ಕೆ 6 ಕಿಲೋಮೀಟರ್ ಹೋಗಿ 60 ರೂಪಾಯಿ ಉಳಿಸಿದ್ರಂತೆ. ಅಲ್ಲಿ ನೋಡಿದ್ರೆ ಆಟೋ ಚಾರ್ಜ್ ಕಿಲೋಮೀಟರ್ಗೆ 20 ರೂಪಾಯಿ. ಇಲ್ಲ ಕನ್ನಡ ಕಲಿಬೇಕು, ಇಲ್ಲ ಲೆಕ್ಕ ಕಲಿಬೇಕು. ಎರಡೂ ಕಲಿದೇ ಇದ್ರೆ ಇತ್ಲಾಗ ಅತ್ತೆ ಮನೆಗೂ ಇಲ್ಲ, ಇತ್ಲಾಗ ಅಮ್ಮನ ಮನೆಗೂ ಇಲ್ಲ ಅನ್ನಂಗೆ ಆಗೋಗ್ತಾರೆ. ರಂಜಿತ್, ಯಾಕೆ ಏನೇನೋ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ? ಅಲ್ಲ, ನಾನು ಏನ್ ಕೇಳ್ಬಾರ್ದು ಕೇಳ್ದೆ ಅಂತ? ಈ ಬಳೆಗಳನ್ನ ಯಾವ ಅಂಗಡಿಯಿಂದ ತಂದ್ರಿ ಅಂತ ಕೇಳ್ದೆ, ತಪ್ಪಾ? ಅಡ್ರೆಸ್ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಸುಮ್ಮನಿದ್ಬಿಡಿ. ನಮ್ಮಮ್ಮ ಒಂದು ಮಾತು ಹೇಳ್ತಿದ್ಲು, ಗಂಡಸು ಹಣ ಹೆಂಗೆ ಸಂಪಾದನೆ ಮಾಡ್ತಾನೆ ಅಂತ ಕೇಳಲ್ಲ, ಅವಳಿಗೆ ಸಂಸಾರ ನಡ್ಸೋಕ್ಕೆ ಕಾಸು ಬೇಕು ಅಷ್ಟೇ. ನೀನು ತಲೆ ಹೊಡೆದು ಬಂದ್ಯಾ, ತಲೆ ಹಿಡಿದು ತಂದ್ಯಾ, ಅದೆಲ್ಲ ಕೇಳಲ್ಲ. ಅವಳಿಗೆ ಕಾಸು ಕೊಡಬೇಕು ಅಷ್ಟೇ. ಅದೇ ಗಂಡಸ್ತನ ಅಂತ ಹೇಳ್ತಿದ್ಲು. ನಾನು ನಂಬ್ಕೊಂಡಿದ್ದೆ, ಆದರೆ ಎಲ್ಲೋ ಏನೋ ಎಡವಟ್ಟಾಗ್ತಿದೆಯಲ್ಲ. ಏನಪ್ಪ, ನಿನ್ನ ಪ್ರೇಮದ ರಂಪಾಯ ರಾಮಾಯಣ ಎಲ್ಲ ಮುಗಿತಾ? ಮುಗೀತು ರಾಮ್. ಥ್ಯಾಂಕ್ಸ್ ಫಾರ್ ದ ಅಡ್ವೈಸ್ ಕಣ. ನೀ ಅಕಸ್ಮಾತ್ ಶ್ರುತಿ ಫ್ರೆಂಡ್ಸ್ ನಿನಗೆ ಗೊತ್ತೋ ಇಲ್ವೋ ಅಂತ ಕೇಳ್ದೆ ಹೋಗಿದ್ದಿದ್ರೆ ಅದೇನಾಗಿರ್ತಿತ್ತೋ ಏನೋ.
ನನ್ನ ಪುಣ್ಯಕ್ಕೆ ಚಿನ್ನು ಶ್ರುತಿನ ಸಮಾಧಾನ ಮಾಡ್ಯಾಳೆ. ಇಲ್ಲದೆ ಹೋಗ್ದಿದ್ರೆ ನನ್ನ ಗತಿ ಅದೋ ಗತಿ. ನಾನು ನಿನ್ನಾಗ್ಲೇ ಕೇಳಬೇಕು ಅಂತ ಇದ್ದೆ. ಈ ಮಹಾಭಾರತ ಎಲ್ಲ ಮುಗಿಲಿ ಅಂತ ನಾನೇ ಸುಮ್ಮನಾದೆ. ಚಂದನ್, ಈ ಚಿನ್ನು ಯಾರು? ಇಲ್ಲಿ ತನಕ ಆ ಹೆಸರನ್ನ ನಾನು ನಿನ್ನ ಬಾಯಲ್ಲಿ ಕೇಳೇ ಇರ್ಲಿಲ್ವಲ್ಲ. ಚಿನ್ನುನ ಶ್ರುತಿ ಫ್ರೆಂಡ್ ಕಣ. ಶ್ರುತಿ ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಆ ಹುಡುಗಿನೂ ಅಷ್ಟೇ ಶ್ರುತಿನ ತುಂಬಾ ಇಷ್ಟಪಡ್ತಾಳೆ. ಸದ್ಯದಲ್ಲಿ ಶ್ರುತಿ ಮನೇಲೆ ಆ ಹುಡುಗಿ ಇರೋದು. ಈ ಪ್ರೀತಿ ಮಾಡೋ ಹುಡುಗಿರಿಗೆ ಅಕ್ಕನೋ ತಂಗಿನೋ ಸ್ನೇಹಿತೇನೋ ಯಾರಾದರೂ ಸುತ್ತಮುತ್ತ ಹಿಂದೆ ಮುಂದೆ ಇದ್ರೆ ಚಂದ. ಇಂಥ ಕಷ್ಟ ಕಾಲಕ್ಕೆ ಸಹಾಯಕ್ಕಾಗ್ತಾರೆ. ಅದರಲ್ಲೂ ಪ್ರೇಮಿಗಳು ಮುನ್ಸ್ಕೊಂಡು ಜಗಳ ಆಡ್ಕೊಂಡು ಮಾತಾಡದೇ ಇದ್ದಾಗ ಒಡೆದಿರೋ ಮನ್ಸುಗಳನ್ನ ಒಂದು ಮಾಡೋದಕ್ಕೆ ಸೇತುವೆ ಥರ ಕೆಲಸ ಮಾಡ್ತಾರೆ. ಅಲ್ವಾ ಚಂದನ್? ಅಲ್ಲ ಕಣೋ ರಾಮ್, ನಾನು 3 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ಓಡಾಡ್ಕೊಂಡಿದ್ದೀನಿ. ನನಗೆ ಪ್ರೀತಿ ಬಗ್ಗೆ ABCD ಗೊತ್ತಿಲ್ಲ. ನೀನು WXYZ ತನಕ ಹೋಗ್ಬಿಟ್ಟಿದ್ಯಲ್ಲ, ಅದು ಹೆಂಗೆ ಅಂತ ನನಗೇನೋ ನಿನ್ ಮೇಲೆ ಡೌಟ್ ಆಗ್ತಿದೆ ಅಪ್ಪ. ಡೌಟಾ? ಏನಪ್ಪ ಡೌಟು? ನನಗೆ ಗೊತ್ತಿಲ್ಲದೆ ಇರೋಂಗೆ, ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ನೀನು ಯಾವುದೋ ಹುಡುಗಿನ ಲವ್ ಮಾಡ್ತಾ ಇದೀಯ ಅನ್ಸುತ್ತೆ. ಹೇ, ಹಂಗೇನಿಲ್ಲಪ್ಪ. ಹಾಗೇನಾದರೂ ಇದ್ದಿದ್ರೆ ನಾನು ನಿನ್ಗೆ ಹೇಳ್ತಾ ಇರ್ಲಿಲ್ವಾ? ಅಷ್ಟಕ್ಕೂ ಈ ಫೇಸ್ ಕಟ್ನ, ಈ ಬಾಡಿನ ಯಾವ್ದಾದ್ರೂ ಹುಡುಗಿ ಲವ್ ಮಾಡ್ತಾಳ? ರಾಮ್, ಲವ್ ಮಾಡದೆ ಹೋದ್ರೇನಂತೆ? ಲವ್ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ಯಲ್ಲ, ಗ್ರೇಟ್ ಕಣ ನೀನು. ನಾನು ನಿನ್ನ ಇನ್ಮೇಲೆ ಲವ್ ಗುರು ಅಂತ ಕರಿತೀನಿ, ಓಕೆನಾ? ಸದ್ಯಕ್ಕೆ ಏನ್ ಬೇಕಾದ್ರೂ ಕರಿ. ಟೀ ಆರೋಗ್ಬಿಡುತ್ತೆ, ಕುಡಿ.